ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುಳಾ ಗುರ್ರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ನೈಟ್ 8 ಗಂಟೆಯಿಂದ ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 8 ಗಂಟೆಗೆ ಇವರೆಲ್ಲ ಹೊರಟಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಎಸ್ ಫ್ರೆಂಡ್ಸ್, ನಾವೀಗ ಒಂದು ಕಡೆಗೆ ಹೊರಟಿದ್ದೇವೆ. ಎಲ್ಲಿಗೆ ಅಂದರೆ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮಸ್ಥಳದಲ್ಲಿ ಇವತ್ತು ನಮಗೆ ವಿಶೇಷವಾದ ಪ್ರಸಾದ ಸಿಗ್ತದೆ, ಹಾಗೆ ತೆಕ್ಕೊಂಡು ಬರುವಂತ ಹೋಗ್ತಿದ್ದೀವಿ. ಎಂಥದ್ದು ವಿಶೇಷವಾದ ಪ್ರಸಾದ ಅಂದರೆ, ಇವತ್ತು ಧರ್ಮಸ್ಥಳದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸಾರಿ ಕೊಡ್ತಿದ್ದಾರೆ, ಹಾಗೆ ಸಾರಿ ತೆಕ್ಕೊಂಬರ್ಲಿಕ್ಕೆ ಹೋಗ್ತಿದ್ದೇವೆ. ವರ್ಷ ಆಯುಧ ಪೂಜೆ ದಿವಸ ಯಾವಾಗಲೂ ಅಲ್ಲಿ ಸೀರೆ ಕೊಡ್ತಾರೆ, ಹಾಗೆ ವರ್ಷನೂ ಹೋಗ್ತೀವಿ ನಾವು ತೆಕ್ಕೊಂಬರ್ಲಿಕ್ಕೆ. ಹಾಗೆ ಈ ಸಲ ಸಹ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಹಾಗೆ ನೀವು ಕೂಡ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಧರ್ಮಸ್ಥಳದಲ್ಲಿ ಮೀಟ್ ಆಗೋಣ. ಹಾಗೆ ಧರ್ಮಸ್ಥಳಕ್ಕೆ ಹೊರಡೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಾವೀಗ ರೆಡಿಯಾಗಿದ್ದೇವೆ. ಇನ್ನು ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ರೆಡಿಯಾಗಿ ಹಸ್ಬೆಂಡಿಗೋಸ್ಕರ ಕಾಯ್ತಿದ್ದೇವೆ. ಹಸ್ಬೆಂಡ್ ಬಂದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಮತ್ತೆ ಧರ್ಮಸ್ಥಳದಲ್ಲಿ ಸಿಗೋಣ ಫ್ರೆಂಡ್ಸ್. ಮನೆಯಲ್ಲೇ ಸಿಂಪಲ್ಲಾಗಿ ನಾನೇ ಪೂಜೆ ಮಾಡಿದೆ, ಹಸ್ಬೆಂಡ್ ಇರಲಿಲ್ಲ. ಹಾಗೆ ನಮ್ಮ ತಾಯಿ ಮನೆ ಕಡೆಗೆಲ್ಲ ಹಬ್ಬಗಳನ್ನೆಲ್ಲ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ಹಬ್ಬ ಸಹ ಅಷ್ಟೊಂದು ಚೆನ್ನಾಗಿ ಆಚರಿಸೋದಿಲ್ಲ. ನನಗೆ ನನ್ನ ಅಮ್ಮನ ಕಡೆ ಹಬ್ಬಗಳಂದರೆ ತುಂಬ ಇಷ್ಟ. ಅಲ್ಲಿ ಒಂದು ಹಬ್ಬ ಅಂದರೆ ಒಂದು ಸಡಗರ, ಇಲ್ಲಿ ಯಾವುದು ಸಹ ಇಲ್ಲ. ಮತ್ತು ಹಸ್ಬೆಂಡ್ ಬರುವಾಗ 8:45 ಆಯಿತು. ಹಾಗೆ ಈಗಲೇ ಲೇಟ್ ಆಯಿತು ಹೊರಡುವ ಅಂತ ಹೇಳಿದರು. ನಾವೆಲ್ಲ ಹೊರಟಿದ್ದೇವೆ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ ಅಂತ ಹೇಳಿದೆ. ಮತ್ತು ಮಕ್ಕಳು ಅವ್ರ ಅಪ್ಪನ ಹತ್ರ ಕೇಳ್ತಿದ್ರು, ಯಾಕೆ ಅಪ್ಪ ನೀವು ತುಂಬ ಲೇಟಾಗಿ ಬಂದದ್ದು, ಬೇಗ ಬರಬೇಕಿತ್ತು ಅಂತ. ಸ್ವಲ್ಪ ಲೇಟ್ ಆಯಿತು ಮಕ್ಕಳೇ, ಇನ್ನು ನಾವು ಹೊರಡುವ ಅಂತ ಹೇಳ್ತಿದ್ರು. ನಾವು ಮತ್ತೆ ಹೊರಟಿದ್ದೇವೆ. ಇನ್ನು ಧರ್ಮಸ್ಥಳಕ್ಕೆ ರೀಚ್ ಆಗ್ತೀವಿ. ಈಗ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಧರ್ಮಸ್ಥಳದಲ್ಲಿ ಅಷ್ಟು ಜನ ಏನೂ ಇರಲಿಲ್ಲ, ಜನ ತುಂಬ ಕಡಿಮೆ ಇದ್ದರು ಹೊರಗಿಂದ ನೋಡುವಾಗ. ಯಾವಾಗೂ ರಶ್ ಇರೋಷ್ಟು ಈ ಸಲ ಅಷ್ಟು ರಶ್ ಇರಲಿಲ್ಲ. ಹಾಗೆ ನಾವು ದೇವರ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾ ಇದ್ವಿ. ಊಟ ಇನ್ನೂ ಸಹ ಇತ್ತು, ಬಂದಾಗಿರಲಿಲ್ಲ. ಇನ್ನು ಊಟ ಮಾಡಿಕೊಂಡೆ ನಾವು ಇನ್ನು ಕ್ಯೂ ಅಲ್ಲಿ ನಿಲ್ಲುವ ಸಾರಿ ತೆಕ್ಕೊಳ್ಳೋಕ್ಕೆ ಅಂತ. ಇಲ್ಲಿ ಊಟದ ಹಾಲ್ ಕೂಡ ಫುಲ್ಲು ಖಾಲಿ ಇತ್ತು, ತುಂಬ ರಶ್ ಇರಲಿಲ್ಲ. ಇಲ್ಲಾದರೆ ನಾವು ಯಾವಾಗಲೂ ಧರ್ಮಸ್ಥಳಕ್ಕೆ ಜಾಸ್ತಿ ಬರ್ತಾ ಇರ್ತೀವಿ, ಅವಾಗೆಲ್ಲ ಫುಲ್ಲು ಟೇಬಲ್ ಎಲ್ಲ ಫುಲ್ ಇರ್ತದೆ ಜನಗಳು. ಈ ಸಲ ತುಂಬ ಕಡಿಮೆ ಜನ, ಅಷ್ಟು ರಶ್ ಇರಲಿಲ್ಲ. ಹಾಗೆ ಬೇಗ ನಮಗೆ ದೇವರ ದರ್ಶನ ಕೂಡ ಆಯಿತು. ಊಟಕ್ಕೆ ಸಹ ನಾವು ಬೇಗ ಹೋದ್ವಿ. ಊಟ ಮಾಡಿಕೊಂಡು ಕೈ ಎಲ್ಲ ತೊಳ್ಕೊಂಡು ಮತ್ತೆ ಅಲ್ಲಿ ನೀರಿಟ್ಟಿರ್ತಾರೆ ಕುಡಿಲಿಕ್ಕೆ, ನೀರು ಕುಡಿದು ನಾವಿನ್ನು ಸಾರಿ ತೆಕ್ಕೊಳ್ಳೋಕ್ಕೆ ಕ್ಯೂಗೆ ಹಚ್ಚಲಿಕ್ಕೆ ನಾವು ಮತ್ತೆ ಮಕ್ಕಳು ಹೋದ್ವಿ. ಹಸ್ಬೆಂಡು ನಾನು ದೇವಸ್ಥಾನದ ಎದುರುಗಡೆನೇ ಇರ್ತೀನಿ, ನೀವು ಹೋಗಿ ಅಂತ ಹೇಳಿದರು. ಹಾಗೆ ನಾನು ಮತ್ತು ಮಕ್ಕಳು ಮಾತ್ರ ಹೋಗ್ತಾ ಇದ್ದೇವೆ, 2 ಜನ. ಅಂದರೆ ನಾವು ಕಾರಲ್ಲಿ ಬರಲಿಲ್ಲ, ನಮಗೆ ಕಾರು ಸ್ವಲ್ಪ ಎಂತೋ ಪ್ರಾಬ್ಲಮ್ ಆಯಿತು. ನಾವು ಕಾರಲ್ಲಿ ಬರಲಿಕ್ಕೆ ನಮಗೆ ಧೈರ್ಯ ಆಗಲಿಲ್ಲ. ಹಾಗೆ ನಾವು ಸ್ಕೂಟಿಯಲ್ಲಿ ಬಂದ್ವಿ. ಸ್ಕೂಟಿಯಲ್ಲಿ ಹೋಗೋದು ಅಂತ ಮತ್ತೆ ಲಾಸ್ಟ್ ಸ್ಕೂಟಿ ತಗೊಂಡು ಬಂದದ್ದು. ನಾನು ಮತ್ತೆ ಹಸ್ಬೆಂಡಲ್ಲಿ ಹೇಳಿದೆ, ಬೇಡ ಹೋಗೋದಿದ್ರೆ ತೊಂದರೆ ಇಲ್ಲ, ಈ ವರ್ಷ ಎಂತ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಇಲ್ಲ, ನಾನು ಮತ್ತೆ ಕೆಲಸದಿಂದ ಬಂದಿದ್ದೇನೆ, ಹೋಗೋಣ ಅಂತ ಹೇಳಿದರು. ಹಾಗೆ ಹಸ್ಬೆಂಡ್ ಕರ್ಕೊಂಬಂದ ಕಾರಣ ನಾನು ಧರ್ಮಸ್ಥಳಕ್ಕೆ ಬಂದಿಲ್ಲ. ಆದರೆ ನನಗೆ ಸುಮ್ಮನೆ ಅವ್ರಿಗೆ ಸಹ ಸುಸ್ತಾಗ್ತದೆ ಪಾಪ, ಕೆಲಸಕ್ಕೆ ಹೋಗಿ ಬರೋದಲ್ಲ, ಬೇಡ ಅಂತಲೇ ಹೇಳಿದೆ. ಹಸ್ಬೆಂಡ್ ನಾನೇ ಕರ್ಕೊಂಡು ಹೋಗೋದು, ನೀ ತಲೆ ಬಿಸಿ ಮಾಡ್ಕೋಬೇಡ, ಹೋಗುವ ಅಂತ ಹೇಳಿದರು. ಹಾಗಾಯಿತು ಅಂತ ಬಂದ್ವಿ ಧರ್ಮಸ್ಥಳಕ್ಕೆ. ಇಲ್ಲಿ ಹೊಸತ್ತು ಬಿಲ್ಡಿಂಗ್ ಆಗಿದೆ ಧರ್ಮಸ್ಥಳದಲ್ಲಿ, ಶ್ರೀ ಸಾನ್ನಿಧ್ಯ ಅಂತ. ಹೊರಗಿಂದ ನೋಡಲಿಕ್ಕೆ ಮಾತ್ರ ಸೂಪರ್ ಅಂದರೆ ಸೂಪರ್ ಉಂಟು, ಅಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಬಿಲ್ಡಿಂಗ್ನ. ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ. ಈಗ ಅದರಲ್ಲೇ ಶ್ರೀ ಸಾನ್ನಿಧ್ಯ ಬಿಲ್ಡಿಂಗಲ್ಲೇ ದೇವರ ದರ್ಶನಕ್ಕೆಲ್ಲ ಹೋಗೋ ಹಾಗೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಸಿದ್ದಾರೆ ಅಂದರೆ, ಆ ಮೆಟೀರಿಯಲ್ ಎಷ್ಟು ಚೆನ್ನಾಗಿರೋದು ಹಾಕ್ಸಿದ್ದಾರೆ. ಸೂಪರ್ ಅಂದರೆ ಸೂಪರ್ ಉಂಟು. ಇಲ್ಲಿ ಸೇವಾ ಕೌಂಟರು, ಅಲ್ಲಿ ದೇವರ ದರ್ಶನಕ್ಕೆ ದಾರಿ ಅಂತ ಬೋರ್ಡ್ ಸಹ ಹಾಕಿದ್ದಾರೆ. ಈಗ ದೇವರ ದರ್ಶನಕ್ಕೆ ಈ ಹಾಲಲ್ಲಿ ಹೋಗೋದು ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ಒಂದು ಫ್ರೇಮಿನ ಹಾಗೆ ಹಾಕ್ಸಿದ್ದಾರೆ, ಫೋಟೋ ಫ್ರೇಮಿನ ಹಾಗೆ. ಅದು ಮಾತ್ರ ಸೂಪರ್ ಅಂದರೆ ಸೂಪರ್ ಉಂಟು. ನೋಡಿ, ತಲೆ ಮೇಲೆ ಮಂಜುನಾಥ ಸ್ವಾಮಿನ ಹೊತ್ಕೊಂಡು ಜಾತ್ರಾ ಟೈಮಲ್ಲಿ ಇದು ಮಾಡ್ತಾರಲ್ಲ, ಆ ಥರ ಮಾಡಿಸಿದ್ದಾರೆ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ. ಆ ಮೇಲ್ಗಡೆ ಲೈಟಿಂಗ್ಸ್ ನೋಡಿ, ಅಲ್ಲಿ ಹೋಗೋದಿರ್ಬೋದು, ಆ ದೊಡ್ಡ ರೂಮ್ಗಳು ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಕಟ್ಟಿಸಿದ್ದಾರೆ. ಸೂಪರ್ ಉಂಟು ಈ ಸಾನ್ನಿಧ್ಯ ಹಾಲ್ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು ಹಾಲು. ಹೀಗೆ ದೇವರ ದರ್ಶನಕ್ಕೆಲ್ಲ ಹೋಗಲಿಕ್ಕೆ ಇದೆಲ್ಲ ಗೇಟ್ಗಳು. ನಾವು ಹಾಗೆ ಫಸ್ಟ್ನೇ ಹಾಲಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೇವೆ. ಸೀರೆಗೆ ಅಷ್ಟು ಜನಗಳು ಯಾರೂ ಕಾಣ್ತಾ ಇಲ್ಲ. ಈ ಕಡೆ ಫುಲ್ ಹಾಲ್ ಖಾಲಿ ಉಂಟು. ಅಲ್ಲಿ ಮುಂದುಗಡೆ ಹಾಲಲ್ಲಿ ಜನಗಳು ಕಾಣ್ತಾ ಇದ್ದಾರೆ. ಆ ಹಾಲಲ್ಲಿ ಕೂರಿಸಿದ್ದಾರೆ ಸೀರೆಗೆ ತೆಕ್ಕೊಳ್ಳೋರನ್ನ.
ಹಾಗೆ ಸೀರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡೋದು 11 ಗಂಟೆ. ನಾವು 10:30ಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ. ಸೀರೆ 11 ಗಂಟೆ ಕೊಡೋದಂತೆ. ಅರ್ಧ ಗಂಟೆ ನಾವು ವೆಯ್ಟ್ ಮಾಡಿಕೊಂಡು ಕೂತಿದ್ದೇವೆ. 11 ಗಂಟೆಗೆ ಸೀರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ತೆಕ್ಕೊಂಡು ಹೋಗೋದು. ನೋಡಿ ಇಷ್ಟು ಜನ ಬಂದಿದ್ದಾರೆ ಸೀರೆಗೆ. ಆ ಹಿಂದ್ಗಡೆ ಹಾಲ್ ಕೂಡ ಫುಲ್ ಆಗಿದೆ ಅಂತ ಹೇಳ್ತಿದ್ರು. ಇವರೆಲ್ಲ ಸೀರೆ ತೆಕ್ಕೊಂಡು ಹೋಗಲಿಕ್ಕೆ ಬಂದದ್ದು. ಧರ್ಮಸ್ಥಳದಲ್ಲಿ ಯಾವ ಪ್ರಸಾದ ಆದರೂ ತುಂಬ ಇಷ್ಟ ಜನರಿಗೆ ತೆಕ್ಕೊಳ್ಳೋಕ್ಕೆ ಬರ್ತಾರೆ. ಹಾಗೆ 11 ಗಂಟೆಗೆ ಸಾರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಹೋಗ್ತಾ ಇದ್ದೇವೆ ಸಾರಿ ತೆಕ್ಕೊಳ್ಳೋಕ್ಕೆ. ನೋಡಿ ಈ ಥರ ವರ್ಷವೂ ಈ ಥರ ತುಂಬ ಲೈನಲ್ಲಿ ಹೋಗ್ಲಿಕ್ಕೆ ಇರ್ತದೆ. ಈ ಸಲ ಒಂದು 4 ಲೈನಲ್ಲಿ ಮಾತ್ರ ಈ ಥರ ಹೋಗ್ಲಿಕ್ಕೆ ಉಂಟು. ಇಲ್ಲಾದರೆ ಕಳೆದ ಸಲ 100 ಲೈನ್ ಬರಬೇಕಿತ್ತು ಈ ಥರ. ಈ ಸಲ ತುಂಬ ಸಿಂಪಲ್ಲಾಗಿ ಹೋಗ್ಲಿಕ್ಕಿರೋದು. ಈ ಥರ ಲೈನ್ಸಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಕೆಲವೊಂದು ಜನ ಈ ಥರ ಕ್ಯೂವಲ್ಲಿ ಬರೋದಿಲ್ಲ, ಮಧ್ಯೆ ಬಂದು ಸೇರಿಕೊಳ್ತಾರೆ. ಅವರನ್ನು ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ಅವರು ತುಂಬ ನಮ್ಮನ್ನು ಬಿಡಿ ಅಂತ ಅವರು ಸೆಕ್ಯೂರಿಟಿ ಹತ್ರ ಎಲ್ಲ ಕೇಳುವಾಗ ಮತ್ತೆ 4 ಜನನ ಬಿಡ್ತಾರೆ. ಇಲ್ಲಿ ನೋಡಿ ಇವರು ನಮ್ಮ ಥರ ಲೈನಲ್ಲಿ ಬಂದದ್ದಲ್ಲ, ಇವ್ರದ್ದೇ ಒಂದು ಲೈನು ಬೇರೆ, ಹೊರಗಡೆನೆ ದೇವರ ಎದುರುಗಡೆನೇ ನಿಲ್ತಾರೆ ಅವರು. ಹಾಗೆ ದೇವಸ್ಥಾನದ ಎದುರಿಗೆ ನಿಲ್ಲೋರು ಅವರೆಲ್ಲ. ಹಾಗೆ ನಾವೀಗ ಲೈನ್ಸಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ಅಲ್ಲಿ ಜನಗಳು ಎಷ್ಟಿದ್ದಾರೆ ಸಾರಿ ತೆಕ್ಕೊಳ್ಳೋಕ್ಕೆ. ಇಷ್ಟು ಜನಗಳಿದ್ದಾರೆ. ಫೈನಲ್ ನನಗೆ ಸಾರಿ ಸಿಕ್ಕಿತ್ತು ಫ್ರೆಂಡ್ಸ್. ಸಾರಿ ತೆಕ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದು ನೋಡ್ತೀನಿ ಫ್ರೆಂಡ್ಸ್, ಎಷ್ಟು ಜನಗಳಿದ್ದಾರೆ ಅಂದರೆ ತುಂಬ ಜನಗಳಿದ್ದಾರೆ. ಅದು ಒಳಗಡೆ ಅಷ್ಟು ಜನ ಗೊತ್ತಾಗೋದಿಲ್ಲ, ಹೊರಗಡೆ ಬಂದು ನೋಡುವಾಗ ತುಂಬ ಜನಗಳಿದ್ದಾರೆ. ಆ ಲೈನಲ್ಲಿ ಬರುವಾಗ ಸಹ ತುಂಬ ಜನಗಳಿದ್ದರು. ಇಲ್ಲಿ ಹೊರಗಡೆ ಕೂಡ ಅಷ್ಟೇ ಜನಗಳಿದ್ದಾರೆ ಸಾರಿ ತೆಕ್ಕೊಂಡು ಹೋಗಲಿಕ್ಕೆ ಬಂದವರು. ತುಂಬ ಜನಗಳಿದ್ದರು. ಮತ್ತು ನನಗೆ ಧರ್ಮಸ್ಥಳ ಅಂದರೆ ಯಾವಾಗಲೂ ತುಂಬ ಇಷ್ಟ ಫ್ರೆಂಡ್ಸ್. ನನಗೆ ಚಿಕ್ಕ ವಯಸ್ಸಿನಿಂದ ಧರ್ಮಸ್ಥಳ ಅಂದರೆ ತುಂಬ ಇಷ್ಟ. ನಾವು ಹೀಗೆ 2 ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಧರ್ಮಸ್ಥಳಕ್ಕೆ ಬರ್ತಾ ಇರ್ತೀವಿ. ನನಗೆ ಧರ್ಮಸ್ಥಳ ಮಂಜುನಾಥನ ಹೆಸರು ಇಟ್ಟಿದ್ದಾರೆ, ನಮ್ಮ ಮಂಜುಳಾ ಅಂತ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಧರ್ಮಸ್ಥಳ ಅಂದರೆ ತುಂಬ ಪ್ರೀತಿ. ಹಾಗೆ ಧರ್ಮಸ್ಥಳ ಹತ್ತಿರವೇ ನನ್ನ ಹಸ್ಬೆಂಡ್ ಮನೆ ನನಗೆ ಸಿಕ್ಕಿದ್ದು, ಗಂಡನ ಮನೆ. ಹಾಗೆ ಅದೊಂದು ಖುಷಿ ಉಂಟು ಫ್ರೆಂಡ್ಸು. ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.